ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದುವರಿದ ಭಾಗ. ನಮಸ್ಕಾರ ಗೆಳೆಯರೇ. ಕೃಷ್ಣ ಕರ್ಮದ ಉಪಟಳಕ್ಕೆ ಉಪಾಯವನ್ನು ಹೇಳುತ್ತಾನೆ. ಅನಾಸಕ್ತನಾಗಿರುವ ಯೋಗಿ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರವಿದೆ, ಆದರೆ ಫಲಗಳಿಗೆ ಅಲ್ಲ ಎಂದು ಅರ್ಥ ಮಾಡಿಕೊಂಡಿರುತ್ತಾರೆ. ಕರ್ಮ ಮಾಡುವಾಗ ಇಂದ್ರಿಯಕ್ಕೆ ಸಂಬಂಧಪಟ್ಟ ವಿಷಯಗಳಿಗೆ ಜ್ಞಾನದ ಮೂಲಕ ಕರ್ಮವಾಗುತ್ತದೆ. ಆದರೆ ಯಾವುದು ನನಗೆ ಸಂಬಂಧಪಟ್ಟಿಲ್ಲ ಎಂದು ಭಾವಿಸುತ್ತಾನೆ. ನಾವು ಭಗವಂತನ ಕೀಲುಗೊಂಬೆಗಳು, ಅವನು ಆಡಿಸಿದಂತೆ ಆಡುವವರು ನಾವು. ಸ್ವತಂತ್ರವಾಗಿ ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂಬ ಎಚ್ಚರಿಕೆ ಸದಾ ಇರುತ್ತದೆ. ಸ್ವತಃ ಮಾಡುವ ಶಕ್ತಿ ಇರದ ಕಾರಣ ನಾವು ನೋಡುವುದು, ಕೇಳುವುದು, ಮಾತನಾಡುವುದು, ಕೈಕಾಲುಗಳನ್ನು ಉಪಯೋಗಿಸುವುದು, ಉಸಿರಾಟ ಎಲ್ಲವನ್ನೂ ಮಾಡುತ್ತಿರುವುದು ಅವನು ಮಾಡಿದರೆ ಮಾತ್ರ ಸಾಧ್ಯ. ಯಾವುದಾದರೊಂದು ಶರೀರದ ಭಾಗಕ್ಕೆ ಊನವಾಗಿರಲು ಕಾರಣ ಆ ಭಾಗಕ್ಕೆ ಶಕ್ತಿಯನ್ನು ಹರಿಯಲು ಬಿಡದೆ ತಡೆಗೋಡೆಯನ್ನು ನಿರ್ಮಿಸುತ್ತಾನೆ. ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮವನ್ನು ಅನುಭವಿಸಬೇಕಾಗುತ್ತದೆ. ಪರಮಾತ್ಮ ಪಕ್ಷಪಾತಿ ಅಲ್ಲ. ಎಲ್ಲ ಜೀವಿಗಳನ್ನು ಒಂದೇ ರೀತಿ ಕಾಣುತ್ತಾನೆ. ನಾವು ಸಂಸಾರವೆಂಬ ದೋಣಿಯಲ್ಲಿ ಪ್ರಯಾಣ ಮಾಡುತ್ತಿದ್ದೇವೆ. ನಮ್ಮ ದೋಣಿಗೆ ಅಂಬಿಗ ಪರಮಾತ್ಮ. ದಡವನ್ನು ಮುಟ್ಟಿಸುವ ಹೊಣೆ ಅವನದು. ನೀರು ದೋಣಿಯಲ್ಲಿ ನುಗ್ಗಿ ಮುಳುಗುವಂತೆ ಆದರೂ ತನ್ನ ವೀರಬಾಹುವಿನಿಂದ ಎಲ್ಲರನ್ನು ಎತ್ತಿ ದಡವನ್ನು ಸೇರಿಸುವ ಶಕ್ತಿವಂತ. ಈ ನಂಬಿಕೆ ಇದ್ದಾಗ ನಾವು ನೆಮ್ಮದಿಯಿಂದ ಪ್ರಯಾಣ ಮಾಡಬಹುದು. ಕರ್ಮ ನಾವು ಉಸಿರು ಇರುವ ತನಕ ಮಾಡಬೇಕಾಗುತ್ತದೆ. ಅದನ್ನು ಮಾಡುವವನು ಭಗವಂತ. ನಾವು ಯಾವ ಚಿಂತೆ ಮಾಡದೆ ನೆಮ್ಮದಿಯಿಂದ ಅವನ ನೆನಪಿನಲ್ಲಿ ಮುಳುಗಿ ಆನಂದವನ್ನು ಅನುಭವಿಸುವವನು. ಅವನು ಕರ್ಮವನ್ನು ತಾನಾಗಿ ಮಾಡುತ್ತಿಲ್ಲ. ಕೆಲವೊಮ್ಮೆ ನಾವು ತರುವಂಥ ಕರ್ಮವನ್ನು ಮಾಡಬೇಕಾಗಬಹುದು. ಉದಾಹರಣೆಗೆ, ಯುದ್ಧರಂಗದಲ್ಲಿ ಯೋಧ ಶತ್ರುವನ್ನು ಸಾಯಿಸಬಹುದು. ಇದು ಪಾಪದ ಕಾರ್ಯವಲ್ಲ, ಪುಣ್ಯದ ಕಾರ್ಯ. ದೇಶ ರಕ್ಷಣೆಗೆ ಮಾಡುವುದು ಅವನ ಕರ್ತವ್ಯ. ಅವನು ತನಗಾಗಿ ಆ ಕೆಲಸ ಮಾಡಿಲ್ಲ. ಇದರಿಂದ ಯಾವ ಕರ್ಮವೂ ಅವನಿಗೆ ಅಂಟುವುದಿಲ್ಲ. ಕೇವಲ ದೇಹ, ಮನಸ್ಸು, ಬುದ್ಧಿ, ಇಂದ್ರಿಯಗಳಿಗೆ ಯೋಗಿಗಳು ಸಂಘವನ್ನು ಬಿಟ್ಟು ಆತ್ಮಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ. ಆದರೆ ಅವನಿಗೆ ತಿಳಿದಿದೆ, ತನ್ನ ಚಿತ್ತ ಶುದ್ಧಿ ಮಾಡಿಕೊಂಡರೆ ಕರ್ಮ ಸವಿಯುತ್ತದೆ ಎಂದು. ಅದನ್ನೇ ಅವನು ಬಯಸುವುದು. ಕರ್ಮದಲ್ಲಿ ಮುಳುಗುವುದಿಲ್ಲ. ಆದರೆ ಅನಾಸಕ್ತನಾಗಿ ದೇಹ ಮತ್ತು ಇಂದ್ರಿಯ ಮೂಲಕ ಹಲವು ಕಾರ್ಯವನ್ನು ಮಾಡಿ ತೋರಿಸುತ್ತಾನೆ. ಅದಕ್ಕಾಗಿ ಹೆಮ್ಮೆ ಪಡುವುದಿಲ್ಲ. ಬೇರೆಯವರು ತನ್ನನ್ನು ಹೊಗಳಲಿ ಎಂದು ಆಶಿಸುವುದಿಲ್ಲ. ಚಿತ್ತಶುದ್ಧಿ ಆದರ್ಶವನ್ನು ಇಟ್ಟುಕೊಂಡು ಲೋಕ ಕಲ್ಯಾಣಕ್ಕಾಗಿ ಜೀವನದಲ್ಲಿ ಉನ್ನತ ಕಾರ್ಯವನ್ನು ಮಾಡುತ್ತಾನೆ. ತಾನು ಮಾಡಿದ್ದು ಎಂದು ಹೇಳಿಕೊಳ್ಳುವುದಿಲ್ಲ. ಆತ್ಮೋದ್ಧಾರಕ್ಕೆ ಎಂದು ಹೇಳುವನು. ಯೋಗಿ ಕರ್ಮಫಲವನ್ನು ಬಿಟ್ಟು ನಿಷ್ಠಾರೂಪವಾದ ಶಾಂತಿಯನ್ನು ಪಡೆಯುತ್ತಾನೆ. ಯುಕ್ತನಾದವನು ಕಾಮ ಪ್ರೇರಣೆಯಿಂದ ಫಲದಲ್ಲಿ ಆಸಕ್ತನಾಗಿ ಕಟ್ಟುಬೀಡುತ್ತಾನೆ. ನಿಷ್ಕಾಮ ಕರ್ಮ ಮಾಡಿ ನಿಯತ್ತಿನಿಂದ ಜೀವನ ಯಾರು ನಡೆಸುತ್ತಾರೋ ಅವರ ಜೀವನ ಸುಖ ಶಾಂತಿಯಿಂದ ಇರುತ್ತದೆ. ಜೀವನದಲ್ಲಿ ನಿಷ್ಠೆಯನ್ನು ಹೊಂದಿರುತ್ತಾನೆ. ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಪಡೆದಿರುತ್ತಾನೆ. ಎಲ್ಲವನ್ನು ಸವಾಲಾಗಿ ಸ್ವೀಕರಿಸುವ ಇವನು ಯಾವ ಆತಂಕ ಬಂದರೂ ನಿರಾತಂಕವಾಗಿ ಇರಬಲ್ಲ. ಈ ಸ್ವಭಾವಕ್ಕೆ ಅಂಟಿಕೊಂಡಿರುವ ಅವನಿಗೆ ಸುಖ ಶಾಂತಿ ಕಡೆಯ ತನಕ ಅನುಭವಿಸುತ್ತಾನೆ. ಈ ಯೋಗಿ ದೇವರ ತೃಪ್ತಿಗಾಗಿ ಮಾಡುವನು. ಇದರಿಂದ ಭಗವಂತ ತನ್ನ ಭಕ್ತನಿಗೆ ಬೇಕಾಗಿರುವುದು ಎಲ್ಲವನ್ನೂ ಪಡೆಯುವಂತೆ ಮಾಡುತ್ತಾನೆ. ಕರ್ಮಯೋಗಿ ಮಾನಸಿಕವಾಗಿ ಯುಕ್ತನಾಗಿದ್ದು ಮನಸ್ಸನ್ನು ನಿಗ್ರಹಿಸದಿರುವವನ ಮನಸ್ಸು ಗೊಂದಲಮಯವಾಗಿ ಇರುತ್ತದೆ. ಆಸೆ ಆಕಾಂಕ್ಷೆಗಳನ್ನು ತುಂಬಿಕೊಂಡು ಅದನ್ನು ನೆರವೇರಿಸಿಕೊಳ್ಳಲು ಕಷ್ಟಪಡುತ್ತಾನೆ. ಇದರಿಂದ ಉದ್ರೇಕ, ಕೋಪ, ಆತಂಕದಲ್ಲಿ ಕಳೆಯುತ್ತಾನೆ. ಇದೇ ರೀತಿ ತನ್ನ ಕಾರ್ಯ ಯಶಸ್ಸು ಕಂಡಾಗ ಸಂತೋಷದಿಂದ ಅತಿರೇಕ ಹೊಂದುತ್ತಾನೆ. ಹೊಗಳಿಕೆಗೆ ಉಬ್ಬಿ ಹೋಗುವ ಇವನು ಯಾರಾದರೂ ಟೀಕಿಸಿದಾಗ ಉದ್ರೇಕದಿಂದ ಹಾರಾಡುತ್ತಾನೆ. ಸಮಸ್ಥಿತಿಯಲ್ಲಿ ಮನಸ್ಸನ್ನು ನಿಯಂತ್ರಿಸಿಕೊಂಡು ಇರಲು ಸಾಧ್ಯವಾಗದಿರುವುದಕ್ಕೆ ಇದೇ ಕಾರಣ. ಸರ್ವಕರ್ಮ ಮನಸ್ಸಿನಿಂದ ತ್ಯಜಿಸಿ ಜಿತೇಂದ್ರನಾಗಿ ನವದ್ವಾರವಿರುವ ಈ ಪುರದಲ್ಲಿ ಏನನ್ನೂ ಮಾಡದೆ
ಮತ್ತು ಮಾಡಿಸದೆ ಸುಖವಾಗಿ ಇರುತ್ತಾನೆ. ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿರುತ್ತಾನೆ ಯೋಗಿ. ಅಂದರೆ ಅವನ ಕರ್ಮ ಮಾಡದೆ ಸುಮ್ಮನೆ ಕುಳಿತುಕೊಂಡಿದ್ದ ಎಂದು ಅರ್ಥ ಅಲ್ಲ. ಕರ್ಮ ಮಾಡಿದರೂ ತಾನು ಮಾಡುತ್ತಿಲ್ಲ ಎಂಬ ಭಾವನೆಯಿಂದ ಇವನು ಮನಸ್ಸು ಹೇಳಿದಂತೆ ಕೇಳುವುದಿಲ್ಲ. ತಾನು ಹೇಳಿದಂತೆ ಮನಸ್ಸು ಕೇಳುವಂತೆ ಹತೋಟಿಯಲ್ಲಿ ಇಟ್ಟುಕೊಂಡಿರುತ್ತಾನೆ. ಬಂಧನಕ್ಕೆ ತರುವಂಥ ಯಾವ ವಿಷಯವನ್ನು ಮನಸ್ಸಿಗೆ ಪ್ರಕಟಗೊಳಿಸದಂತೆ ಎಚ್ಚರ ವಹಿಸುತ್ತಾನೆ. ನಮ್ಮ ಶರೀರ ಒಂದು ಪಟ್ಟಣದಂತೆ, ಅದಕ್ಕೆ ನವದ್ವಾರಗಳಿವೆ. ಈ ಯೋಗಿ ತನ್ನ ಸ್ವಾರ್ಥಕ್ಕೆ ಯಾವುದನ್ನೂ ಮಾಡಿಕೊಳ್ಳದೆ ದೇವರಿಗಾಗಿ ಕರ್ಮ ಮಾಡುತ್ತಾನೆ. ಇದರಿಂದ ಇವನ ಜೀವನ ಆರಾಮವಾಗಿ ಇರುತ್ತದೆ. ಒಂದು ಸಲ ಚಿಕ್ಕ ಕಾರಣಕ್ಕೆ ತನ್ನ ಸ್ವಾರ್ಥಕ್ಕೆ ಮಾಡಿಕೊಂಡರೂ ಅದಕ್ಕೆ ಕಟ್ಟು ಬಿದ್ದ ಹಾಗೆ ಆಗಬಹುದೆಂದು ಎಚ್ಚರ ವಹಿಸುತ್ತಾನೆ. ಇದಕ್ಕಾಗಿ ಬೇರೆಯವರ ಸಹಾಯ ಪಡೆದು ಮಾಡಿಕೊಳ್ಳುವುದಕ್ಕೆ ಅಂಜುತ್ತಾನೆ. ಇದರಿಂದ ಯಾವ ಕೆಟ್ಟ ಪರಿಣಾಮವೂ ಅವನಿಗೆ ತಾಕುವುದಿಲ್ಲ. ಇದರಿಂದ ಅವನು ಪರಮಸುಖಿ. ಹೆಚ್ಚು ಬರಬೇಕೆಂಬ ಯಾವ ಆಸೆಯೂ ಅವನಲ್ಲಿ ಇರದ ಕಾರಣ ಅವನು ಆತ್ಮಾರಾಮ. ಹೊರಗಿನ ವಸ್ತು ವಿಷಯಗಳು ಇವನ ಆತ್ಮ ಸುಖಕ್ಕೆ ಧಕ್ಕೆ ತರುವುದಿಲ್ಲ. ಪ್ರಭುವು ಜನರಿಗೆ ಕರ್ತೃತ್ವವನ್ನಾಗಲಿ ಕರ್ಮಫಲ ಸಂಯೋಗವನ್ನು ಸೃಷ್ಟಿಸಿಲ್ಲ. ಸ್ವಭಾವವೇ ಕೆಲಸ ಮಾಡುತ್ತಿರುವುದು. ದೇವರು ಪಕ್ಷಪಾತಿಯಲ್ಲ. ಎಲ್ಲರನ್ನೂ ಸಮಾನ ಭಾವನದಿಂದ ಕಾಣುತ್ತಾನೆ. ಹಾಗಾದರೆ ಒಬ್ಬರನ್ನು ಶ್ರೀಮಂತರಾಗಿ ಮತ್ತೊಬ್ಬರನ್ನು ಬಡವರಾಗಲು ಏನು ಕಾರಣ? ಇದಕ್ಕೆ ಕಾರಣ ಕರ್ಮಗಳು. ಅದಕ್ಕೆ ತಕ್ಕ ಫಲವನ್ನು ಅವನು ಕೊಡುತ್ತಾನೆ. ನಾವು ಮಾಡುವ ಕರ್ಮಕ್ಕೆ ಕಾರಣ ನಮ್ಮ ಸ್ವಭಾವ. ಒಂದು ಮನೆಯಲ್ಲಿ ಒಬ್ಬ ಮಗು ಚೆನ್ನಾಗಿ ಓದಿ ಉನ್ನತವಾದ ಕೆಲಸದಲ್ಲಿ ಇರಬಹುದು. ಮತ್ತೊಬ್ಬ ಪೋಲಿಯಾಗಿ ನಾಶವಾಗಿರಬಹುದು. ತಂದೆ ತಾಯಿ ಮಕ್ಕಳನ್ನು ಯಾವ ರೀತಿ ಪಕ್ಷಪಾತ ಮಾಡದೆ ಒಂದೇ ರೀತಿ ಬೆಳೆಸುತ್ತಾರೋ, ಆದರೆ ಸ್ವಭಾವ ಮಾತ್ರ ಬೇರೆ ಬೇರೆ ಇರುತ್ತೆ. ಇದಕ್ಕೆ ತಂದೆ ತಾಯಿ ಏನು ತಪ್ಪು ಮಾಡಿರಲು ಸಾಧ್ಯ? ನಾವು ಮಾಡುವ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸವನ್ನು ಮಾಡಿಸುವುದು ನಮ್ಮ ಸ್ವಭಾವ. ಕೆಟ್ಟ ಕೆಲಸ ಮಾಡುವವನಿಗೆ ತಾನು ಮಾಡುತ್ತಿರುವುದು ತಪ್ಪು ಎಂದು ಗೊತ್ತಿರುತ್ತದೆ. ಆದರೆ ಇಂದ್ರಿಯ ಸೆಳೆತ ಹದ್ದು ಮೀರಿ ಕೆಟ್ಟ ಕೆಲಸ ಮಾಡುವಂತೆ ಮಾಡಿಬಿಡುತ್ತದೆ. ಬೇವು ಬಿತ್ತಿ ಮಾವು ಬೆಳೆಯಲು ಸಾಧ್ಯವಿಲ್ಲ. ಆದರೆ ಸ್ವಭಾವಕ್ಕೆ ಅನುಗುಣವಾಗಿ ರುಚಿ ಕೊಡುತ್ತದೆ. ಇದನ್ನು ಅರಿತು ಒಳ್ಳೆಯ ಫಲ ಕೊಡುವಂಥ ಬೀಜವನ್ನು ತಂದು ಹಾಕಬೇಕು. ನಮ್ಮ ಭವಿಷ್ಯವನ್ನು ನಾವು ಬದಲಾಯಿಸಿಕೊಳ್ಳಬೇಕು. ಅದಕ್ಕೆ ಭಗವಂತನ ಅನುಗ್ರಹ ಬೇಕು. ಅದರೊಂದಿಗೆ ನಮ್ಮ ಪ್ರಯತ್ನವೂ ಇರಬೇಕು. ಎರಡೂ ಮುಖ್ಯ. ವಿಭುವು ಯಾರೊಬ್ಬರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ. ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ. ಆದುದರಿಂದ ಪ್ರಾಣಿಗಳು ಮೋಹಗೊಳ್ಳುತ್ತಿದೆ. ದೇವರು ಪಾಪ ಪುಣ್ಯವನ್ನು ನನಗೆ ಹಂಚಿಲ್ಲ, ನಾವೇ ಅದಕ್ಕೆ ಕಾರಣರು. ಅನೇಕ ಜ್ಞಾನವನ್ನು ಕಾಣುವ ನಾವು ಯಾವ ಜ್ಞಾನದಲ್ಲಿ ಯಾವ ರೀತಿ ಕರ್ಮವನ್ನು ಮಾಡಿರುತ್ತೇವೆ ಎಂದು ನಮಗೆ ತಿಳಿದಿರುವುದಿಲ್ಲ. ಸಂಗ್ರಹವಾಗಿರುವ ಬೀಜವನ್ನು ವಿಕಾಸಗೊಳಿಸುವುದಕ್ಕೆ ಮಾತ್ರ ಅವಕಾಶ ಇರುವುದು. ಚಾಕುವನ್ನು ನಾವು ತರಕಾರಿ ಕಟ್ಟು ಮಾಡಲು ಬಳಸಬಹುದು. ಹಾಗೆ ಅದನ್ನು ಒಬ್ಬರನ್ನು ಹತ್ಯೆ ಮಾಡಲು ಬಳಸಬಹುದು. ಪ್ರತಿ ಜೀವಿಯಲ್ಲೂ ಜ್ಞಾನದ ದೀಪವನ್ನು ಹಚ್ಚಿ ಇಟ್ಟಿದ್ದಾನೆ. ನಾವು ಅದನ್ನು ಕಾಣದಂತೆ ಅಜ್ಞಾನದಿಂದ ತೆರೆಯ ಎಳೆದಿದ್ದೇವೆ. ಬೆಳಕು ಕಾಣಲು ನಾವು ತೆರೆಯನ್ನು ಸರಿಸಬೇಕು. ಅಜ್ಞಾನದ ಮುಸುಕಿನಿಂದ ನಮ್ಮ ಬುದ್ಧಿಗೂ ಮಂಕುಕ ಬಿದ್ದಿದೆ. ಬುದ್ಧಿ ವಿಕಾಸವಾದಾಗ ತೆರೆ ಸರಿಸಬೇಕೆಂದು ತಿಳಿಯುತ್ತದೆ. ನಾವೇ ಹಾಕಿದ ತೆರೆಯನ್ನು ನಾವೇ ಸರಿಸಿದಾಗ ಜ್ಞಾನದ ಜ್ಯೋತಿ ತನ್ನ ಬೆಳಕನ್ನು ಹರಡುವುದು. ಆದರೆ ಯಾರ ಅಜ್ಞಾನ ಆತ್ಮಜ್ಞಾನದ ಮೂಲಕ ನಾಶವಾಗಿದೆಯೋ ಅವರ ಆತ್ಮಜ್ಞಾನವು ಸೂರ್ಯನ ಹಾಗೆ ಪರಬ್ರಹ್ಮವನ್ನು ಪ್ರಕಾಶಿಸುವುದು. ನಮಸ್ಕಾರ. ಭಗವದ್ಗೀತೆಯ ಮುಂದಿನ ಭಾಗ ಮತ್ತೆ ನಾಳಿನ ಸಂಚಿಕೆಯಲ್ಲಿ.